ಓಕೆ. ಈಗ ಚೇತನ ಅವ್ರಿಗೆ ಹಾಬೀಸ್ ಏನು ಅಂತ ತಿಳ್ಕೊಳ್ಬೇಕು ನಾನು. ಹಾಬೀಸ್ ಅಂತ ನನ್ನ ತುಂಬ ದಿನ ಆಗೋಯ್ತು ಬಿಟ್ಟು. ನನಗೆ ಓದೋದು ಇವಾಗ ಓದೋದು ತುಂಬ ಇಷ್ಟ. ಸೊ ನಾನು ಐ ಕೀಪ್ ರೀಡಿಂಗ್. ಅದು ಬಿಟ್ಟು ನಾನು ಸಂಗೀತ ತುಂಬ ಕೇಳ್ತೀನಿ. ನನಗೆ ಮ್ಯೂಸಿಕ್ ನಾನು ಪ್ರತಿಯೊಂದು ನಾನು ಬೆಳೆದಿರೋದು ಅಪ್ಪ ನನ್ನ ಬೆಳೆಸಿರೋದು ನನಗೆ ವಿವಿಧ ಭಾರತಿ ಕೇಳಿಕೊಂಡು ಅದರಲ್ಲಿ ಬರೋ ಆ್ಯಡ್ಸ್ ಆಗಲಿ, ಆ ಆ್ಯಡ್ಸ್ನೂ ಬೈ ಹಾರ್ಟ್ ಮಾಡ್ತಿದ್ದೆ ನಾನು. ನಂದು ಅಪ್ಪಂದು ಒಂದು ಸಣ್ಣ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬಟ್ ನಾವು ಒಂದು ಸಣ್ಣದು ಒಂದು ಎಕ್ಸ್ಪೀರಿಯನ್ಸ್ ನಾನು ವೈ ನಾಟ್? ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಾವು. ಬಿಕಾಸ್ ನಾನು ಅಪ್ಪ ಇಬ್ಬರೇ ಹುಬ್ಳಿಲಿದ್ವಿ. ಅಮ್ಮ ಬಳ್ಳಾರಿಯಲ್ಲಿದ್ದರು. ನಮಗೆ ಅಪ್ಪ ನನ್ನ ಕರ್ಕೊಂಬಂದುಬಿಟ್ಟಿದ್ರು. ನಾನು ಅವಳನ್ನ ನಾನೇ ಇಟ್ಕೋತೀನಿ, ನೀನು ಇಬ್ಬರು ಮಕ್ಳು ನೀನು ಇಟ್ಕೊ, ನಾನು ಒಬ್ಳು ನಾನು ಇಟ್ಕೋತೀನಿ ಅಂತ ನನ್ನ ಹುಬ್ಳಿಗೆ ಕರ್ಕೊಂಬಂದುಬಿಟ್ಟಿದ್ರು. ಕಷ್ಟಪಟ್ಟು ಜಡೆ ಹಾಕಿ, ಆ ಕೂದಲಿಗೆ ಜುಟ್ಟು ಹಾಕಿ, ರಿಬ್ಬನ್ ಕಟ್ಟಿ, ಸ್ಕೂಲಿಗೆ ರೆಡಿ ಮಾಡಿಸಿ, ಎಲ್ಲ ಅಡುಗೆ ಮಾಡಿ ಎಲ್ಲ ಮಾಡಿ ಕಳಿಸೋರು. ನಾನು ಅಪ್ಪ ಮತ್ತು ಸೀನಣ್ಣ ಅಂತ ನಮ್ಮ ಜೊತೆ ಇವಾಗಲೂ ಇದ್ದಾರೆ ನಮ್ಮ ಜೊತೆನೇ ಅವನು. ಸೊ ಸೀನಣ್ಣ ಇರ್ತಾಯಿದ್ರು, ನಾವು 3 ಜನ ಇರ್ತಾಯಿದ್ವಿ ಜೊತೇಲಿ. ಸೊ ರೆಡಿ ಮಾಡ್ತಿರ್ಬೇಕಾದ್ರೆ ನಮ್ಮದು ಒಂದು ಕೋಡ್ ವರ್ಡ್ಸ್ ಇತ್ತು. ಅದು ಕೋಡ್ ಸಾಂಗ್ ಆ್ಯಡ್ಸ್ ಅನ್ಬೋದು. ಅದು ಹೇಗೆ ಅಂದರೆ ಒಂದು ರೇಡಿಯೋಲಿ ಆ್ಯಡ್ ಬರೋದು. ಫಸ್ಟು ಸಿಂಟೆಕ್ಸ್ ಪಾನಿಕಿ ಟಂಕಿಯಾ ಅಂತ ಬರೋದು. ಆ ಸಿಂಟೆಕ್ಸ್ ಪಾನಿಕಿ ಟಂಕಿಯ ಆ್ಯಡ್ ಬಂದಿದ ತಕ್ಷಣ ನಾನು ರೆಡಿ ಇರಬೇಕು, ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು, ಜಡೆ ಎಲ್ಲ ಹಾಕ್ಕೊಂಡು ರೆಡಿ ಇರಬೇಕು. ನೆಕ್ಸ್ಟು ಬುಷ್ನಂತ ಟಿ ವಿಗೆ ಸಾಟಿ ಎಲ್ಲಿದೆ ಅಂತ ಒಂದು ಆ್ಯಡ್ ಬರೋದು. ಆ ಆ್ಯಡ್ ಬಂತು ಅಂದರೆ ಅಪ್ಪ ಆ್ಯಡ್ ಬಂತು ಅಂದ ತಕ್ಷಣ ಡೋರ್ ಲಾಕ್ ಮಾಡಬೇಕು, ನಾವು ಎಲ್ಲ ಆಫ್ ಮಾಡಿ ತಕ್ಷಣ ಹೊರಡಬೇಕು. ಸೊ ದಟ್ ವಾಸ್ ಆರ್ ಟೈಮಿಂಗ್ ಕ್ಯೂ. ನನಗೆ ಆ ಬುಷ್ನಂತ ಟಿ ವಿಗೆ ಸಾಟಿ ಎಲ್ಲಿದೆ ಅನ್ನೋದು ನಂಗೆ ಅರ್ಥ ಆಗಿಲ್ಲ. ಆಗ ನಾನು 3ನೇ ಕ್ಲಾಸಲ್ಲಿದ್ದೆ. ಸೊ ನಾನು ಬುಷ್ನಂತ ಟಿ ವಿಗೆ ತಾಯಿ ಎಲ್ಲಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೆ. ಸೊ ನಾವು ಪ್ರತಿಯೊಂದೂ ಮ್ಯೂಸಿಕ್ ಇಸ್ ಬೀನ್ ಪಾರ್ಟ್ ಆಫ್ ಮೈ ಲೈಫ್ ಇನ್ ವಾಟ್ ಎವರ್ ವೇಸ್. ಅಪ್ಪ ನನ್ನ ಬುಲೆಟಲ್ಲಿ ಕೂಡಿಸ್ಕೊಂಡು ಆ KMC ಕರ್ನಾಟಕ ಮೆಡಿಕಲ್ ಕಾಲೇಜ್ದು ರೋಡಲ್ಲಿ ಕರ್ಕೊಂಡು ಬರೋರು. ನೃಪತುಂಗ ರೋಡಿಂದ ನಾವು ಭವಾನಿ ನಗರಲ್ಲಿ ಸ್ಕೂಲ್ ಇತ್ತು ನಂದು, SDA ಸ್ಕೂಲು. ಅಲ್ಲಿಗೆ ಬೈಕಲ್ಲಿ ಬುಲೆಟಲ್ಲಿ ಮುಂದೆ ಕೂಡಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಬರೋರು. ಆ ಗಾಡಿ ಓಡಿಸ್ತಾ ಆ ಸುಜುಕಿಲಿ ಗಾಡಿ ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಅಪ್ಪ ಯಾವಾಗೂ ಹೇಳೋರು, ಪಾಪ ಖೇತೆ ಹೇ ಬಡ ನಾಮ ಕರೇಗಿ. ಅವ್ರು ಉಲ್ಟಾ ಹೇಳೋರು, ಬೇಟಿ ಹಮಾರಿ ಆ್ಯಸ್ ದ ಕಾಮ್ ಕರೇಗಿ ಅಂತ. ಸೊ ಅವ್ರು ಆ ಲೈನ್ಸ್ನ ಅವ್ರು ಹೇಳೋ ಇದಿದೆಯಲ್ಲ, ನನಗೆ ಅದೊಂಥರ ಇಟ್ಸ್ ಬೀನ್ ಪಾರ್ಟ್ ಆಫ್ ಮೈ ಜರ್ನಿ. ಸೊ ಓಕೆ, ಯಾರು ನಂಬೇಕಾಗಿಲ್ಲ, ನಾನು ನಂಬೇಕಾಗಿಲ್ಲ, ಅಪ್ಪ ನಂಬ್ತಿದ್ರಲ್ಲ. ಆವಾಗ ನಾನು ಇನ್ನೂ 3ನೇ ಕ್ಲಾಸಲ್ಲಿದ್ದಾಗಲೇ ಅವ್ರು ಹೇಳಿದ್ರು, ಮಗರಿಯೇ ತೋ ಮೇ ಹಿ ಜಾನು ಹೇ ತೇರಿ ಮಂಜಿಲ್ ಹೇ. ಅವ್ರಿಗೆ ಗೊತ್ತಿತ್ತು ನನ್ನ ಮಂಜಿಲಲ್ಲಿ ಅಂತ. ಸೊ ಅವ್ರು ನನ್ನ ಹಾಗೆ ಬೆಳೆಸಿರೋದು. ನನಗೆ ದುಃಖ ಆದರೂ ನಾನು ಮ್ಯೂಸಿಕ್ ಕೇಳ್ತೀನಿ, ಖುಷಿ ಆದರೂ ಮ್ಯೂಸಿಕ್ ಕೇಳ್ತೀನಿ. ಆ ದುಃಖದಲ್ಲಿ ಮ್ಯೂಸಿಕ್ ಕೇಳೋ ಖುಷಿ ಇದೆಯಲ್ಲ, ಈ ಮ್ಯೂಸಿಕ್ ಲವರ್ಸ್ಗೆ ಅದು ಗೊತ್ತಿರೋದು. ಆ್ಯಕ್ಚುಲಿ ದೇ ವಾಂಟ್ ಟು ಗೆಟ್ ಇನ್ ಟು ದಟ್ ಸಾರೋ, ಅಂದರೆ ಆ ಡೀಪ್ ಸಾರೋಗೆ ಹೋಗಬೇಕು, ಆ ಪೇಯ್ನ ಅನುಭವಿಸ್ಬೇಕು, ಆ ಹಾಡು ಕೇಳಿನೇ ಇನ್ನೂ ಹೆಚ್ಚು ದುಃಖ ತಂದ್ಕೋಬೇಕು. ಸೊ ಅದನ್ನು ನನ್ನ ಅಪ್ಪನಿಂದ ತುಂಬ ಚೆನ್ನಾಗಿ ಕಲ್ತೀನಿ. ಅಪ್ಪ ತುಂಬ ಮಾಡೋರು, ಅದನ್ನು ಕೂರಿಸ್ಬಿಡೋರು ರಾತ್ರಿ 12 ಗಂಟೆಲೆಲ್ಲ ಹಾಡು ಕೇಳು ಅಂತ. ಆ ದುಃಖದಲ್ಲಿ ಅವರು ಅಳ್ತಾ ಇದ್ದರೆ ನಾವು ಅಪ್ಪ ಇರಲಿ ಬಿಡಿ ಅಪ್ಪ ಇರಲಿ. ಸೊ ಐ ಹ್ಯಾವ್ ಸೀನ್ ದ್ಯಾಟ್ ಆ್ಯಂಡ್ ಆ್ಯಕ್ಚುಲಿ ನೌ ಐ ನೋ ವಾಟ್ ಇಟ್ ಇಸ್. ಆ ಫೀಲಿಂಗ್ ಆಫ್ ಪೇನ್ ಇದೆಯಲ್ಲ, ಅದು ನನಗೆ ಥ್ರೂ ಮ್ಯೂಸಿಕ್. ಸೊ ಒನ್ ಆಫ್ ಮೈ ಗ್ರೇಟೆಸ್ಟ್ ಹಾಬಿ ಐ ಥಿಂಕ್ ಇಸ್ ದೀಸ್ 2 ಥಿಂಗ್ಸ್, ರೀಡಿಂಗ್ ಆ್ಯಂಡ್ ಮ್ಯೂಸಿಕ್. ಓಕೆ. ಈಗ ಚೇತನ ಅವ್ರಿಗೆ ತುಂಬ ಖುಷಿಯಾದಾಗ ಸಂಗೀತ ಕೇಳ್ತಾರೆ, ತುಂಬ ಬೇಜಾರಾದಾಗಲೂ ಸಂಗೀತ ಕೇಳ್ತಾರೆ. ಅಪ್ಪ ಮಗಳು ಸೇರಿ ಯಾವಾಗಲೂ ಗುನುಗ್ತಾ ಇರುವಂಥ ಒಂದು ಹಾಡು, ಒಂದು 4 ಲೈನ್ ನನಗೋಸ್ಕರ ಬೇಕೀಗ. ನಂಗೆ ಹಾಡಕ್ಕೆ ಬರೋದಿಲ್ಲ, ಬಟ್ ನಾವು ಸುಮಾರು ಹಾಡುಗಳಿದೆ ಆ ಥರ. ನನಗೆ ಪ್ರತಿಯೊಂದು ಸಿಚುವೇಶನ್ಗೂ ಒಂದೊಂದು ಹಾಡಿದೆ. ಹಾಗಾಗಿ ನನಗೆ ಯಾವುದಾದ್ರೂ ನಿಮ್ಗೀಗ ಪಟ್ ಅಂತ ಯಾವುದಾದ್ರೂ ಒಂದು ಹೊಳಿತು ತಲೆಗೆ ಅಂದರೆ ಅದೇ ಒಂದು 4 ಲೈನ್ ಬಂದ್ಬಿಟ್ಟು. ನನಗೆ ಅಪ್ಪ ಯಾವಾಗೂ ರಾಜ್ ಕಪೂರ್ದು ತುಂಬ ಫ್ಯಾನ್ ಅವರು. ಯಾಕಂದರೆ ಅದರಲ್ಲಿ 3 ಜನ ಮಕ್ಕಳು ಎಲ್ಲ ಬರ್ತಾರೆ ಆ ಹಾಡಲ್ಲಿ. ಸೊ ಆ ಹಾಡು ಯಾವಾಗೂ ಹೇಳೋರು, ಪ್ಯಾರ್ ಹುವಾ ಇಕ್ರಾರ್ ಹುವಾ ಹೇ ಪ್ಯಾರ್ ಸೆ ಫಿರ್ ಕ್ಯೂ ಡರ್ತಾ ಹೇ ದಿಲ್. ಆ ಹಾಡು ನನಗೆ ಐ ಡೋಂಟ್ ನೋ, ದಟ್ ಪಿಕ್ಚರ್ ಆಲ್ವೇಸ್ ರಿಮೈಂಡ್ಸ್ ಮೀ ಆಫ್ ನಮ್ಮ ಫ್ಯಾಮಿಲಿ ಅಂತ ನನಗೆ ತುಂಬ ಅನಿಸುತ್ತೆ. ಯಾಕಂದರೆ ಆ 3 ಮಕ್ಕಳು, ಅಪ್ಪ ಅಮ್ಮ ಅಂದರೆ ಇದೆ ಲೈಕ್ ಒಂದು ಹ್ಯಾಪಿ ಮೂಮೆಂಟ್ ಅಂತ ಅನಿಸುತ್ತೆ ನಂಗೆ ಅದೇನೋ. ಸೊ ಆ ಹಾಡು ನನಗೆ ಯಾವಾಗಲೂ ಇಟ್ ಜಸ್ಟ್ ಸ್ಟೇಸ್ ಇನ್ ಮೈ ಮೈಂಡ್ ವೆನ್ ಐ ಥಿಂಕ್ ಆಫ್ ಅ ಹ್ಯಾಪಿ ಮೂಮೆಂಟ್ ಅಂತ. ಮತ್ತು ಚೇತನ ಅವರು ಫುಡ್ಡಿನ ಅಂತ? ಟೋಟಲಿ. ನಾನು ಆ್ಯಕ್ಚುಲಿ ಬೈ ಕಮ್ಯುನಿಟಿ ಐ ವಾಸ್ ಸಪೋಸ್ ಟು ಬಿ ಪ್ಯೂರ್ ವೆಜಿಟೇರಿಯನ್ ಇರಬೇಕಾಗಿತ್ತು. ಬಟ್ ನಮ್ಮ ಅಪ್ಪ ಇದು ಯಾವುದೂ ಕೇರ್ ಮಾಡಿಲ್ಲ. ಅದರಿಂದ ನಾನು ತುಂಬ ಚಿಕ್ಕ ಮಗು ಇರುವಾಗಲೇ ನನಗೆ ನಾನ್ ವೆಜ್ ಮನೆಯಲ್ಲಿ ನಮ್ಮ ಅಮ್ಮ ತಿನ್ನಲ್ಲ, ಅಜ್ಜಿ ತಿಂತಾ ಇರಲಿಲ್ಲ, ಅಂದರೆ ನಮ್ಮ ತಂದೆಯವರ ತಾಯಿ ಅವ್ರು ಯಾರೂ ತಿಂತಾ ಇರಲಿಲ್ಲ, ಬಟ್ ಅಪ್ಪ ತಿಂತಾಯಿದ್ರು. ಸೊ ಮನೆಯಲ್ಲೇ ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡೋರು. ಆ್ಯಂಡ್ ನನಗೆ ಹೇಳ್ಕೊಟ್ಟಿದ್ರು. ನಮ್ಮ ಮನೇಲಿ ಒಂದು ಮಡಿ ಅಜ್ಜಿ ಬರ್ತಾಯಿದ್ರು. ಸೊ ನನಗೆ ಹೇಳ್ಕೊಟ್ಟಿದ್ರು ಅದನ್ನು. ಅವ್ರಿಗೆ ಭಯ, ನಾನು ಎಲ್ಲಿ ಬಾಯಿ ಬಿಟ್ಬಿಟ್ಟು ಹೇಳ್ಬಿಡ್ತೀನೋ ಅಂತ. ನನಗೆ ಯಶೋದಮ್ಮ ಅಜ್ಜಿ ಅಂತ, ಇವರೇನು ಹೇಳಿದರು ಅಂದರೆ ಅದನ್ನು
ಕುರಿಮರಿ ಕಾಯಿ ಅಂತ ಹೇಳ್ಕೊಟ್ಟಿದ್ರು. ಸೊ ನಾನು ಅವ್ರು ಬಂದಿದ ತಕ್ಷಣ ಏನೇ ಊಟ ಮಾಡಿದೆ ಅಂತ ಕೇಳಿದ್ರೆ ತುರಿಮರಿ ತಾಯಿ ಅಂತ ಹೇಳ್ತಾ ಇದ್ದೆ. ಏನೇ ಹೇಳ್ತಿದ್ದಾಳು ಅಂದರೆ ಅಲ್ಲ ಏನೋ ಕಾಯಿ ತುರಿ ತಿಂದ್ಲು ಅಂತ ಹೇಳೋರು ನಮ್ಮಮ್ಮ. ಸೊ ಹಾಗಾಗಿ ನನಗೆ ನಾನ್ ವೆಜ್ ಇಸ್ ಬೀನ್ ಮೈ ವೀಕ್ನೆಸ್ ಆ್ಯಂಡ್ ಥ್ಯಾಂಕ್ಫುಲಿ ಐ ಆಮ್ ಮ್ಯಾರಿಡ್ ಟು ಅ ನಾಯ್ಡು ಫ್ಯಾಮಿಲಿ. ಅವ್ರ ಮನೆಯಲ್ಲಿ ಆಬ್ವಿಯಸ್ಲಿ ನಾನ್ ವೆಜಿಟೇರಿಯನ್ ಈಟಿಂಗ್ ಫ್ಯಾಮಿಲಿ. ಅವ್ರು ನಾನು ಮದುವೆ ಆದಾಗ ಭಯ ಪಟ್ಕೊಂಡಿದ್ರು, ಬ್ರಾಹ್ಮಣರು ಹುಡುಗಿ ಮನೆಗೆ ಬಂದು ಹೆಂಗೆ ಈಗ ಅಂತೆಲ್ಲ ಭಯ ಪಟ್ಟಿದ್ರು. ಒಂದು ಸಲ ನನ್ನ ಯಾರ್ದೋ ಮನೆಗೆ ಊಟಕ್ಕೆ ಕರ್ಕೊಂಡು ಹೋದ್ರು. ನೋಡ್ಬಿಟ್ಟು ಪರವಾಗಿಲ್ಲ ನೋಡಿ ಅವರೇ ಸುಸ್ತಾಗ ಮನೆಕಿನ ಬಾಗ್ ತಿಂಟುಂದಿ ಅಂದರೆ ನಮ್ಕಿನ ಚೆನ್ನಾಗಿ ತಿಂತಾಳೆ. ಸೊ ಹಾಗಾಗಿ ಬಿರಿಯಾನಿ ಇಸ್ ಮೈ ಫೇವ್ರೆಟ್ ಆ್ಯಂಡ್ ಐ ವಿಲ್ ಪ್ರಾಬಬ್ಲಿ ಡೂ ಎನಿಥಿಂಗ್ ಫಾರ್ ಬಿರಿಯಾನಿ ಅನ್ಬೋದು. ಸೊ ಐ ಆಮ್ ಅ ವೆರಿ ಬಿಗ್ ಫುಡ್ಡಿ. ನನಗೆ ಚಾಕ್ಲೇಟು, ಐಸ್ ಕ್ರೀಮು, ಪಿಜ್ಜಾ ಅವೆಲ್ಲ ಇಸ್ ನಾಟ್ ಮೈ ಥಿಂಗ್. ಬಟ್ ಈ ಕಡೆ ಬಿರಿಯಾನಿ ಆ್ಯಂಡ್ ಈ ಕಡೆ ಚಿತ್ರಾನ್ನ ಆ್ಯಂಡ್ ತಿಳಿ ಸಾರು ಇಸ್ ಲೈಕ್ ಮೈ ಫೇವ್ರೆಟ್. ಚೇತನ್ ಅವ್ರು ಅಡುಗೆ ಮಾಡ್ತಾರಾ? ಕಲ್ತಿದ್ದೀನಿ. ಮೊದಲೆಲ್ಲ ನನಗೇನೋ ನಿಜವಾಗ್ಲೂ ಏನೋ ಅಡುಗೆ ಬರ್ತಾ ಇರಲಿಲ್ಲ. ಕಸ ಗುಡಿಸಿ ಅಂದ್ರೆ ಅಪ್ಪ ಇರುವಾಗ ಅಡುಗೆ ಮಾಡಿ ಅಪ್ಪನ್ಗೆ ಯಾವ್ದಾದ್ರು ಟೇಸ್ಟ್ ಮಾಡೋಪ್ಪ ಅಂತ ಕೊಟ್ಟಿದ್ದು? ಅಪ್ಪ ತಿಂತಾನೆ ಇರಲಿಲ್ಲ ಆ ಥರ. ಯಾವತ್ತೂ ಅವ್ರಿಗೇನೋ ಭಯ ಇತ್ತು ಅನ್ಸುತ್ತೆ, ನಾನು ಏನು ಕೊಟ್ಬಿಡ್ತೀನೋ ಏನು ತಿನ್ಸ್ಬಿಡ್ತೀನೋ ಅಂತ. ಕಾಫಿ ಒಂದು ನನ್ನ ಹತ್ರ ಮಾಡಿಸ್ಕೊಂಡು ಕುಡ್ದಿದ್ದಾರೆ, ಬಟ್ ಅಡುಗೆ ಅಂತ ಏನೂ ಇಲ್ಲ. ಬಟ್ ಅವರು ನಂಗೆ ಚೆನ್ನಾಗಿ ತಿನ್ಸಿದ್ದಾರೆ. ಅಂದರೆ ಅಲ್ಲಿಂದ ತೊಗೊಂಬರ್ತೀನಿ ಇಲ್ಲ ಅಂದರೆ ಅವರು ತುಂಬ ಫುಡ್ಡಿ. ಅವ್ರಿಗೂ ನಾನ್ ವೆಜ್ ಅಂದರೆ ತುಂಬ ಪ್ರೀತಿ. ಆ್ಯಂಡ್ ದ ಬೆಸ್ಟ್ ಹೋಟೆಲ್ಸಿಂದ ಅವರು ಹೋಟೆಲ್ ಇರ್ಬೋದು, ಖಾನಾವಳಿಗಳಿರ್ಬೋದು, ಎಷ್ಟೋ ಜನ ಮನೆಗಳಿಗೆ ಸಡನ್ನಾಗಿ ಫೋನ್ ಮಾಡಿ ನಂಗೆ ಊಟ ಕಳಿಸಿ ಅಂದಾಗೆಲ್ಲ ನಾವು ಕಾಯ್ತಾ ಇರ್ತಿದ್ವಿ, ಅವ್ರ ಮನೆಯಿಂದ ಊಟ ಬರುತ್ತಾ ಅಂತ. ಸೊ ಆ ಥರ ತಿನ್ಸಿರೋದಿದೆ. ಅಪ್ಪಂಗೆ ನಾನು ಅಡುಗೆ ಅಂತ ಒಂದೇ ಒಂದು ಸಲ ಯಾವಾಗೋ ನಾನ್ ವೆಜ್ ಮಾಡಿ ಕಳಿಸಿದ್ದೆ. ಸೊ ಈ ಸೈಡ್ ಚೆನ್ನಾಗಿದೆ ಅಂತ. ಸೊ ಐ ಡೋಂಟ್ ನೋ ಇಫ್ ಇಟ್ಸ್ ಜೆನ್ಯೂನ್ಲಿ ಮೆಟ್, ಬಟ್ ಐ ಹ್ಯಾವ್ ಲರ್ನ್ಡ್ ಕುಕಿಂಗ್. ಎಸ್, ಕೇಳೋಕ್ಕೆ ನನ್ನಲ್ಲಿ ತುಂಬ ಪ್ರಶ್ನೆಗಳಿದೆ, ಆದರೆ ಸಮಯ ಇಲ್ಲ. ತುಂಬ ಹೊತ್ತು ಮೇಡಮ್ನ ನಾನು ಕೂರಿಸ್ಕೊಂಡ್ಬಿಟ್ಟಿದ್ದೀನಿ. ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ನಾನು ಕೇಳಿದ ಪ್ರಶ್ನೆಗಳಿಗೆ ಎಷ್ಟು ಮುಗ್ಧತೆಯಿಂದ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಇಂಟರ್ವ್ಯೂಗೆ ಬರೋಕ್ಕಿಂತ ಮುಂಚೆ ನನಗೇನು ಅನಿಸುತ್ತೆ ಗೊತ್ತಾ, ರವಿ ಬೆಳಗೆರೆ ಮಗಳು ಮನೆಗೆ ಹೋಗ್ತಾ ಇದ್ದೀನಿ, ಹೆಂಗಪ್ಪ ಏನೋ. ಸೊ ಅಂದರೆ ಒಂದು ಸ್ಟಾರ್ ಗಿರಿ ಬಂದ ತಕ್ಷಣ ಅವ್ರ ಮ್ಯಾನರಿಸಮ್ ಚೇಂಜ್ ಆಗುತ್ತೆ, ಸ್ವಲ್ಪ ಹೆಡ್ ವೇಟ್ ಇದ್ದೇ ಇರುತ್ತೆ, ಹೇಗೆ ಅವ್ರನ್ನ ಫೇಸ್ ಮಾಡೋದು ಹೇಗೆ ಅಂತ. ಎಷ್ಟು ಚಂದ ನಮ್ಮ ಜೊತೆಲಿ ಬೆರ್ತಿದ್ದಾರೆ ಅಂತ ಹೇಳಿದ್ರೆ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಜ್ಞಾನ ಹೆಚ್ಚಾದಷ್ಟು ಸರಳತೆ ಹೆಚ್ಚಾಗುತ್ತೆ ಅಂತ ನಾನೆಲ್ಲೋ ಓದಿದ್ದೆ, ಅದು ನಿಜವಾಗ್ಲೂ ಇವತ್ತು ಪ್ರೂವ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಅನುಭವದ ಮಾತುಗಳು ಈಗಿನ ಯಂಗ್ಸ್ಟರ್ಗೆ ನಿಜವಾಗ್ಲೂ ಒಂದು ಸಾಧನೆಯ ಮೆಟ್ಟಿಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜ್ಞಾನ ಭಂಡಾರವನ್ನು ಹೊತ್ಕೊಂಡಿರುವಂತಹ ತಂದೆಯ ಮಗಳಾಗಿ ಹುಟ್ಟಿದ್ದೀರಾ, ನಿಮ್ಮಲ್ಲೂ ಕೂಡ ಅಷ್ಟೇ ಜ್ಞಾನವಾಗಿ ಇದೆ. ತಂದೆಗೆ ತಕ್ಕ ಮಗಳು ಅಂತ ನಾನು ಒಂದು ನಿಮಗೆ ಬಿರುದನ್ನು ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಇಷ್ಟೊತ್ತು ನಾನು ಕೂತು ಮಾತಾಡಿದ್ದು ವೆರಿ ಡೇರಿಂಗ್ ಅಂದರೆ ರವಿ ಬೆಳಗೆರೆ ಅಂತ ಇತ್ತು. ಅದಕ್ಕೆ ಮಾತನ್ನ ತಪ್ಪದೆ ಮತ್ತೆ ಅದನ್ನ ನೆಕ್ಸ್ಟ್ ಜನ್ರೇಷನ್ಗೆ ನೀವು ತಗೊಂಬಂದಿದ್ದೀರಾ. ಯು ಆರ್ ಆಲ್ಸೋ ವೆರಿ ಡೇರಿಂಗ್ ಗರ್ಲ್. ಥ್ಯಾಂಕ್ ಯು. ವೆರಿ ಬ್ರೇವ್ ಗರ್ಲ್. ನೀವು ಸಹ ತುಂಬಾನೇ ನನ್ನಲ್ಲಿ ನಾನು ಇಷ್ಟೊಂದೆಲ್ಲ ಮಾತಾಡಬಲ್ಲೆನ, ಇಷ್ಟೆಲ್ಲ ನನ್ನ ಹತ್ರ ಹೇಳಕ್ಕಿದ್ಯಾ ಅಂತ ನೀವು ಕೇಳಿರೋ ಕ್ವೆಶ್ಚನ್ಸ್ ಇಂದಾನೇ ಅದು ಆಚೆ ಬಂದಿರೋದು. ಆ್ಯಂಡ್ ಯು ಬಿನ್ ಎಕ್ಸಲೆಂಟ್ ಹೋಸ್ಟ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಮತ್ತೊಮ್ಮೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಪ್ರೀತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಎಪಿಸೋಡಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಎಲ್ಲ ವಯಸ್ಕರು ನೋಡಲೇಬೇಕಾಗಿರುವಂತಹ ಕಾರ್ಯಕ್ರಮ. ಮಿಸ್ ಮಾಡದೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಸಾಧನೆ ಅನ್ನುವಂಥದ್ದು. ನಾವು ಪಟ್ಟಂಥ ಪರಿಶ್ರಮ, ಕಷ್ಟಗಳು ಯಾವ ರೀತಿಯಾಗಿರುತ್ತೆ, ಇಂಥ ಅನುಭವ ಉಳ್ಳಂತಹ ವ್ಯಕ್ತಿಗಳ ಅನುಭವದ ಮಾತುಗಳನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ಸಾಧನೆಯ ಮೆಟ್ಟಿಲನ್ನು ಹತ್ತಬೇಕು ಅನ್ನೋದಾದರೆ ಯಾವ ರೀತಿಯಾಗಿ ಒಂದು ಸ್ಟ್ರಗಲ್ನ ನಾವು ಪಡಬೇಕಾಗತ್ತೆ, ಅದರ ಹಿಂದಿನ ಪರಿಶ್ರಮ ಹೇಗಿರುತ್ತೆ, ನಾವು ಹೋಮ್ವರ್ಕ್ ಹೇಗೆ ಮಾಡಬೇಕಾಗತ್ತೆ, ಮೆಂಟಲಿ ಆಗಲಿ ಅಥವಾ ಫಿಸಿಕಲಿ ಆಗಲಿ ಹೇಗೆ ನಾವು ಪ್ರಿಪೇರ್ ಆಗಬೇಕಾಗತ್ತೆ, ಈ ಎಲ್ಲ ವಿಚಾರವನ್ನ ಇವತ್ತಿನ ಎಪಿಸೋಡಲ್ಲಿ ನಾವು ನಿಮಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದೀವಿ. ಖಂಡಿತವಾಗಿಯೂ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.